ಮಾಡಿ ಸಾವಿತ್ರಿ ಮಗು ನಾಮಕರಣ ಮಾಮ್ ಏನ್ ಹೇಳ್ತಿದ್ಯಾ? ಅಲ್ಲ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಅಂತ. ಇದೇನು ಹೀಗೆ ಕೇಳ್ತಿದ್ಯಾ? ಮಗು ಹುಟ್ಟಿ ಇಷ್ಟು ದಿನ ಆಯ್ತು, ಅದಕ್ಕೊಂದು ಹೆಸರಿಡೋದು ಬೇಡವಾ? ನಾಮಕರಣ ಮಾಡ್ಬೇಕಲ್ಲ, ಅದ್ರ ಬಗ್ಗೆನೇ ಮಾತಾಡ್ತಿರೋದು ನಾನು. ಆಕ್ಚುಲಿ ಮಗುಗೆ ಏನ್ ಹೆಸರಿಡೋಣ ಅಂತ್ಯ? ನಾಮಕರಣ ಮಾಡೋಣ. ಹೇಗಿದ್ರು ನೀನು ಎಲೆಕ್ಷನ್ ಅಲ್ಲಿ ಬ್ಯುಸಿ ಆಗಿದೀಯಾ. ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೆ ಇದನ್ನೆಲ್ಲ ಇಟ್ಕೊಂಡ್ರಾಯ್ತು. ಮಾಮ್, ಅಲ್ಲಿವರೆಗೂ ನಾವೇ ಒಂದು ಮಗುಗೆ ಹೆಸರಿಟ್ಟಿದೀವಿ. ಏನಂತ? ಸ್ವರ. ವಾಟ್? ಸ್ವರ ಅಂತಾರ? ಏನ್ ಮಾಡಿ ಇದು? ನೀನು ಮಗುಗೆ ಇಂಥ ಹೆಸರಿಟ್ಟಿದ್ಯಾ? ಅಲ್ಲ, ನೀನು ಅಬ್ರಾಡಲ್ಲಿ ಓದಿ ಐಫೈ ಆಗಿ ಹೇ ಬ್ರೋ ಡೂಡ್ ಅಂತ ಕರ್ಕೊಂಡಿದ್ದವನು ಸ್ವರ ಅಂತ ಹೆಸರಿಟ್ಟಿದ್ಯಾ? ಇಟ್ಸ್ ಅನ್ಬಿಲೀವಬಲ್ ಮಾಡಿ. ಇಲ್ಲ ಮಾಮ್, ಹೆಸರು ಚೆನ್ನಾಗಿದೆ ಅಂತ ಅನ್ನಿಸ್ತು. ಸಾವಿತ್ರಿ ಅನ್ನೋ ಹೆಸರಲ್ಲಿ ಸಾನು ಬರುತ್ತೆ, ವಾನು ಬರುತ್ತೆ, ರಾನು ಬರುತ್ತೆ. ಅದಕ್ಕೆ ಆ ಹೆಸರಿಟ್ಟೆ. ವಾಟ್ ಎವರ್. ಎನಿವೇಸ್, ನಾನು ಎಲೆಕ್ಷನ್ ಗೆದ್ದು ವಿನ್ನಿಂಗ್ ಸ್ಪೀಚ್ ಕೊಡಬೇಕಾದ್ರೆ ಮಗು ನಾಮಕರಣ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ವಾಟ್ ಯು ಸೇ? ಓಕೆ ಮಾಮ್. ಸರಿ, ನೀನು ಬೇಗ ಊಟ ಮುಗಿಸಿ ರೆಸ್ಟ್ ಮಾಡು, ನಾಳೆ ಪ್ರಚಾರಕ್ಕೆ ಹೋಗ್ಬೇಕು. ಅಪ್ಪ, ನಿಮ್ಮಮ್ಮ ಮಾತಾಡಿದ್ ಕೇಳಿ ಅವ್ರಿಗೆಲ್ಲ ವಿಷಯನೂ ಗೊತ್ತಾಗೋಗಿದೆ ಅಂತ ನನಗೆ ಗಾಬರಿ ಆಯ್ತು. ನನಗೂ ಹಾಗೆ ಅನ್ನಿಸ್ತು. ಆದರೆ ನಾವು ಮಾಮ್ ಹತ್ರ ಇಂಥ ವಿಷಯಗಳನ್ನೆಲ್ಲ ಮುಚ್ಚಿಡಬಾರ್ದು. ಅದರಿಂದ ನನಗೆ ತುಂಬಾ ಗಿಲ್ಟ್ ಕಾಡ್ತಾ ಇದೆ. ಆದರೂ ಏನೋ ಒಂದು ನಿಭಾಯಿಸ್ಬೇಕಲ್ಲ, ಅದಕ್ಕೆ ಈ ಥರ ಹೇಳೋ ಪರಿಸ್ಥಿತಿ ಬಂತು. ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದೇ ಆಗುತ್ತೆ. ಊಟ ಮಾಡಿ. ಸಾವಿತ್ರಿ, ನೀನು ಊಟ ಮಾಡು, ಲೇಟ್ ಆಗಿದೆ. ನೀವು ಮಾಡಿ. ಬುಡ ಹುಟ್ಟಿದವನಾಗಿ ನನಗೆ ಅವಳ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸುಮಾರು ವರ್ಷ ಎಲ್ಲರಿಂದ ದೂರ ಇದ್ಲು. ಅವಳು ಎಲ್ಲಿದ್ಲು, ಏನು ಮಾಡ್ತಿದ್ಲು ಯಾರಿಗೂ ಗೊತ್ತಿಲ್ಲ. ಕೇಳಕ್ಕೆ ಹೋದರೆ ಅದನ್ನೆಲ್ಲ ಕೇಳಬೇಡ ಅಂತ ಹತ್ತು ಕರೆದು ನಾಟಕ ಆಡ್ತಿದ್ಲು. ಅವಳ ಹತ್ರ ಒಂದು ಫೋಟೋ ಸಿಕ್ತು. ಅವನೇ ಅವಳ ಗಂಡ ಅಂತ ನಾವೇನು ಪ್ರಶ್ನೆ ಮಾಡೋಕ್ಕೆ ಹೋಗಲಿಲ್ಲ. ಯಜಮಾನ್ರೆ, ಹಂಗಂದ್ರೆ ನೀವು ಇವನ್ ಜೊತೆ ಯಾಕೆ ಸಂಸಾರ ಮಾಡ್ತಿಲ್ಲ ಅಂತ ಕೇಳಲಿಲ್ವಾ? ಕೇಳಿದೆ ಸುಬ್ಬು. ಅವನು ಅವಳಿಗೆ ಮೋಸ ಮಾಡ್ಬಿಟ್ನಂತೆ. ಇವಾಗ ಇಬ್ಬರು ಮಕ್ಕಳು ನನ್ನ ಜವಾಬ್ದಾರಿ ಅಂತ ನಮ್ಮಿಂದ ಅನುಕಂಪ ಪಡ್ಕೊಂಬಿಟ್ಲು. ಅವಳು ಹೇಳಿದ ಕಥೆಯಲ್ಲಿ ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ಭಗವಂತನಿಗೆ ಗೊತ್ತು. ಅಪ್ಪ, ಮದನು ಅವಳ ಹತ್ರ ಇದ್ದಿದ್ದ ಫೋಟೋನ ತಗೊಂಡು ಹೋಗಿ ಎಲ್ಲ ಕಡೆ ಆ ವ್ಯಕ್ತಿ ಬಗ್ಗೆ ವಿಚಾರಿಸಿದ್ದಾನೆ. ಆದರೆ ಆ ವ್ಯಕ್ತಿ ನನಗೆ ಮದುವೆನೇ ಆಗಿಲ್ಲ, ನೀನು ನನ್ನ ಮಗ ಅಲ್ಲ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾನೆ.